ಜನ್ಮದ ಫಲವಾಗಿ ಈ ವೈಷ್ಣವ ಪಡೆದು ಮತ್ತು ಒಂದು ಆಚಾರ ಸಿದ್ಧಾಂತವನ್ನು ತೆರೆದು ಅನುಗ್ರಹದಿಂದ ಶ್ರವಣ ಮಾಡಲಾಗಿ ಇತರ ಅವಕಾಶ ಕೊಟ್ಟಿದೆ. ಅದಕ್ಕೆ ಮನಸ್ಸು ಕಾರಣ ಅದು ಮೌನವಾಗಿ ಬೇಕು. ಇಂತಹ ಒಂದು ಸಂಪತ್ತನ್ನು ಈ ಜನ್ಮದಲ್ಲಿ ಆಚಾರಶಾಸ್ತ್ರವನ್ನು ಶ್ರವಣ ಮಾಡೋದು ಮತ್ತು ಸ್ಪರ್ಶ ಮಾಡೋದಾಗಿ ನಿತ್ಯ ಸ್ಮರಣೆ ಮಾಡೋದು ಎಲ್ಲ ದೊಡ್ಡ ಜೀವನದಲ್ಲಿ ಸಿಕ್ಕಂತಹ ಭಾಗ್ಯ. ಇಂತಹ ಭಾಗ್ಯವನ್ನು ಸಿಕ್ಕಾಗ ಅದನ್ನು ಸದುಪಯೋಗ ಮಾಡ್ಕೊಳ್ಳೋದು. ನಮ್ಮ ಲೌಕಿಕ ಒತ್ತಡ ಎಷ್ಟೇ ಇದ್ದರೂ ಕೂಡ ಸಾಧನೆ ಮಾಡೋದು ಅಷ್ಟೇ ಮುಖ್ಯ. ಯಾಕೆಂದರೆ ಎಲ್ಲಿಂದ ಬಂದಿದೆ ಅಂತ ಗೊತ್ತಿಲ್ಲ, ಎಲ್ಲಿಗೆ ಹೋಗಬೇಕಂತ ಗೊತ್ತಿಲ್ಲ, ಹಾಗೆ ಇದೀವಿ ಗೊತ್ತಿಲ್ಲ. ಇಂಥ ಪರಿಸ್ಥಿತಿ ನಮ್ಮದು. ಒಂದು ಮಾರ್ಗ ತೋರಿಸಬೇಕಾದ್ರೆ ಮುಖ್ಯವಾಗಿ ಗುರುಗಳು ಬೇಕು. ಇಂತಹ ಗುರುಗಳು ಇವತ್ತು ಒಂದು ರಿಕಾರ್ಡ್ ಮಾಡಿ ಪ್ರತಿಯೊಬ್ಬ ಸದ್ಭಕ್ತರನ್ನ ಶಿಕ್ಷಣ ಇವರು ತಾವು ಮೋಕ್ಷಕ್ಕೆ ಹೋಗದೆ ಇಲ್ಲಿ ಎಲ್ಲರನ್ನ ನಮ್ಮ ಜೊತೆ ಕರ್ಕೊಂಡು ಹೋಗಬೇಕು ಅನ್ನೋ ಒಂದು ದೃಢ ಸಂಕಲ್ಪದಿಂದ ಇಷ್ಟೆಲ್ಲ ಅಭಿವೃದ್ಧಿ ಜ್ಞಾನವನ್ನು ಕೊಟ್ಟಿದ್ದಾರೆ. ಜ್ಞಾನಕ್ಕೆ ಹೆಚ್ಚು ಮಹತ್ವ ಕೊಡಬೇಕಾಗಿದೆ. ಏಕೆಂದರೆ ಭಗವಂತನ ನಾವು ಸಮೀಪವಾಗಿ ಭಗವಂತನ ನಾವು ಹೊಂದಬೇಕಾದ್ರೆ ದೇವರ ಜ್ಞಾನ ಒಂದೇ ಮುಖ್ಯ. ಇದೆಲ್ಲ ನಮಗೆ ಅದಕ್ಕೆ ಪೂರಕವಾದಂಥದ್ದು. ಅಂತಹ ಜ್ಞಾನವನ್ನು ಕೇಳಬೇಕಾದಾಗ ಮುಖ್ಯವಾಗಿ ನಮಗೆ ತಿರುಗಬೇಕು. ಇಂತಹ ಗುರುಗಳು ಇವತ್ತು ನಮಗೆ ರಾಜೇಂದ್ರ ಸ್ವಾಮಿ ಅಂತ ಇಡೀ ಜಗತ್ತಿನಲ್ಲಿ ಎಲ್ಲ ಕಡೆ ಜ್ಞಾನ ಪ್ರಸಾರ ಆಗ್ತದೆ. ಆಚಾರ ತತ್ವ ಸಿದ್ಧಾಂತ ಏನಿದೆ ಪ್ರತಿಯೊಬ್ಬರು ಮನಮುಟ್ಟುವಂತೆ ಅವರು ತಮ್ಮ ಗ್ರಂಥಗಳ ಮುಖಾಂತರ ತಮ್ಮ ಕಥೆಗಳ ಮುಖಾಂತರ ಮತ್ತು ಅನುಗ್ರಹದ ರೂಪದಿಂದ ಅನುಗ್ರಹ ಮಾಡ್ತಾ ಇದ್ದಾರೆ. ಇದನ್ನು ಸ್ವೀಕಾರ ಮಾಡದೆ ಸಾಹಿತ್ಯದ ಜೊತೆಗೆ ಸಾಹಿತ್ಯವನ್ನು ಪ್ರಸಾರ ಮಾಡಿ ಎಲ್ಲ ಭಗವದ್ಭಕ್ತರಿಗೆ ತಮ್ಮ ತಮ್ಮ ಭಾಷೆಗಳಲ್ಲಿ ಆಡು ಭಾಷೆಯಲ್ಲಿ ಏನಿದೆ ಅದು ಎಲ್ಲರಿಗೂ ಆ ಜ್ಞಾನದ ಸಂಪತ್ತು ಧರ್ಮಗಳಿಂದ ಪ್ರತಿಯೊಬ್ಬರು ಮುಟ್ಟುವಂತೆ ಆಗುವಂತೆ ಅವರು ಮಾಡಿಕೊಟ್ಟಿದ್ದಾರೆ. ಕೇವಲ ತಾವು ಮಾಡಿದ್ದಷ್ಟೇ ಅಲ್ಲ, ತಮ್ಮ ಆ ಪರಂಪರೆಯನ್ನು ಬೆಳೆದಂಥ ಮಹಾನುಭಾವರು ಆ ಸಾಹಿತ್ಯಕ್ಕೆ ಆದ್ಯ ಪ್ರವರ್ತಕರಂತೆ ಅವರನ್ನು ಇವತ್ತು ನೆನೆಸ್ತೀವಿ. ಇಂತಹ ಮಹಾನುಭಾವರು ನಮ್ಮ ಮಾತೃ ಪ್ರಪಂಚಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟವರು ವ್ಯಾಸರಾಜರು. ವ್ಯಾಸರಾಜರಂತಹ ಸಂಪತ್ತನ್ನು ಇಡೀ ಮಾತೃ ಪ್ರಪಂಚ ನೆನೆಸ್ತಾ ಇದ್ವಿ. ನೇರ ಕೃತಿಗಳ ನ್ಯಾಯ ಮತಾಚಿಂತಿಕ ತರ್ಕಾಂಡ ಗ್ರಂಥಗಳಿಂದ ಶ್ರೀಪಾದರಾಜರ ಏನು ಒಂದು ಆಚಾರದಲ್ಲಿ ಇಂಥ ಭಕ್ತಿ ಇತ್ತು ಅದನ್ನಷ್ಟು ವ್ಯಾಸರಾಜರಿಗೆ ಧಾರೆಯರು ತಾವೇನು ಮಾಡಲಿಲ್ಲ ಅಂತ ಅನಿಸ್ಕೊಳ್ಳಿಲ್ಲ. ಇಂಥ ವ್ಯಾಸರಾಜರನ್ನು ಕೊಡುಗೆ ಕೊಟ್ಟರು. ಅಂತಹ ದೊಡ್ಡ ಮಹಾನ್ ಕೀರ್ತಿ ಶ್ರೀಪಾದರಾಜ ಅಂತಹ ವೈಭವ ಅದನ್ನು ವ್ಯಾಸರಾಜರು ಕೊಂಡಾಡುವಾಗ ಮಹಿಮೆ ಸಾಧನೆ ಎಷ್ಟೇ ಮಹಿಮೆ ಸಾಧನೆ ಅಂತ ಅವರು ಕೊಂಡಾಡಿದ್ದಾರೆ. ಅವರು ಶಿಷ್ಯರನ್ನ ತಾವು ಹೋಗಲಿಲ್ಲ. ಇಂಥ ಒಂದು ಶಾಸ್ತ್ರ ದಿಕ್ಕುಗಳೆಲ್ಲ ಶೇಷನೇ ಕೊಂಡಾಡಬೇಕಂತ ಹೇಳಿ. ಅಂದರೆ ಆ ಒಂದು ಇಬ್ಬರು ಭಗವದ್ಭಕ್ತರು, ಒಬ್ಬರು 5 ವಯಸ್ಸಿನಲ್ಲಿ ಭಗವಂತನ ದರ್ಶನ ಮಾಡಿದಂಥವರು ಎಲ್ಲದರಾಗಿ ನರಸಿಂಹದೇವರ ಅವತಾರನೇ ರಾಯರಿಗೋಸ್ಕರ ಮಾಡಿದಂಥವರು. ಇಂತಹ ಭಗವದ್ಭಕ್ತರ ನಿತ್ಯ ಅರ್ಚನೆ ಪೂಜೆ ಮಾಡುವಂಥ ಭಾಗ್ಯ ನಮ್ಮೆಲ್ಲರಿಗೂ ಸಿಗ್ತದೆ. ಮಾಡಿಕೊಂಡು ಎಲ್ಲ ಜ್ಞಾನಭಕ್ತಿ ವೈರಾಗ್ಯವನ್ನು ಸಂಪಾದಿಸೋದಕ್ಕೆ ಪ್ರಯತ್ನ ಮಾಡಿ ಮುಂದಿನ ಸಂಸ್ಕಾರ ಅಂದರೆ ಮಕ್ಕಳಿಗೆ ನಮ್ಮ ಪರಂಪರೆ ಬೆಳಿಬೇಕಿದೆ. ಈ ಒಂದು ಸಿದ್ಧಾಂತ ಬೆಳಿಬೇಕು. ಇದಕ್ಕೆಲ್ಲ ಫಲಪ್ರದರಾಗಿ ಪ್ರತಿಯೊಬ್ಬರು ಮಕ್ಕಳಿಗೆ ಮನೆಯಲ್ಲಿ ಎಲ್ಲರೂ ಹೆಣ್ಮಕ್ಕಳಾಗಿ ಸಂಸ್ಕಾರ ಒಂದು ಕೆಲಸ ಆಚಾರ ವಿಶೇಷ ಮಾಡ್ತಾಯಿದ್ವಿ ಅಂತ ಹೇಳಿದ್ರು. ಇನ್ನೂ ವಿಶೇಷ ಮದುವೆ ಪ್ರತಿಯೊಬ್ಬರು ಯಾಕಂದರೆ ಆಚಾರ ಪರಮೋ ಧರ್ಮ. ಆಚಾರ ಸಿದ್ಧಾಂತ ಏನು ಹೇಳಿದ್ರೆ ಮೊದಲು ಆಚಾರಕ್ಕೆ ಮಹತ್ವ. ನಮ್ಮ ಶಾರೀರಾಗಿ ಭೌತಿಕವಾಗಿ ನಾವು ಸಿದ್ಧವಾಗಿದ್ದರೆ ನಮಗೇನು ಅಲ್ಪ ಸ್ವಲ್ಪ ಜ್ಞಾನ ಬರ್ತದೆ ಅದು ಗಟ್ಟಿಯಾಗಿ ಉಳಿತದೆ. ಇದು ಬೇಕಾಗಿ ಇಂತಹ ಒಂದು ಜ್ಞಾನ ನಮಗೆ ತಿರೋಹಿತವಾಗಬಾರ್ದು, ಗಟ್ಟಿಯಾಗಿ ಉಳಿಬೇಕಾಗಿದೆ. ಗುರುಗಳ ಸಂವಿಧಾನ, ಗುರುಗಳ ನಿತ್ಯ ಸೇವಾ, ಆಚಾರ ಸೇವಾ ಇದೆಲ್ಲ ಮಾಡಬೇಕಾದ ನಮ್ಮ ಕರ್ತವ್ಯ. ಇದರಿಂದ ನಮ್ಮ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಹೇಳಿ ನಮ್ಮ ಉಪಾಸನೆ ಲೋಕನಾಥ ಪ್ರಾರ್ಥನೆ ಮಾಡಿ